ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆತನಿಗೆ ಕೇವಲ FIR ಹಾಕದೆ ಕರ್ಕೊಂಬಂದ್ರು. ಹಾಗಿದ್ರೆ ಇಲ್ಲಿ ತನಕ FIR ಹಾಕದೆ ಯಾರನ್ನು ಕರ್ಕೊಂಬಂದಿಲ್ವಾ? ಎಲ್ಲ ಪೊಲೀಸರ ಅಮಾನತಾಗಿದೆಯಾ? ಓಕೆ ಫೈನ್. ಆದಿಲ್ ಮೃತಪಡಬಾರ್ದಾಗಿತ್ತು, ಲೋ ಬೇಪಿಯಿಂದ ಮೃತಪಟ್ಟ ಅಂತೇಳಿ ನೀವೇ ಹೇಳ್ತಾ ಇದ್ದೀರಿ. ನಿಮಗೆ ಬಂದಂಥ ಮಾಹಿತಿ, ನೀವು ರಾಜ್ಯದ ಮುಖ್ಯಸ್ಥರಾಗಿರೋ ಕಾರಣಕ್ಕಾಗಿ ನಿಮ್ಮ ಮಾತನ್ನು ಗೌರವಿಸಬೇಕು, ಗಣನೆಗೆ ತೆಗೆದುಕೊಳ್ಬೇಕು. ನಮ್ಮ ಪ್ರಶ್ನೆ ಇಷ್ಟೇ, ಪೊಲೀಸರ ಮೇಲೆ ಕಲ್ಲು ತೂರಿದಕ್ಕೆ ಏನು ಶಿಕ್ಷೆ? ಅವರೇನು ತಪ್ಪು ಮಾಡಿದರು? ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ದು ಸರಿನಾ? ಆ ಜೀಪನ್ನು ಉಲ್ಟಾ ಪಲ್ಟಾ ಮಾಡಿದ್ದು ಸರಿನಾ? ಆ ಪೊಲೀಸರಿಗೆ ಹೊಡೆದದ್ದು ಸರಿನಾ? ಹಿಂಸಾಚಾರ ನಡೆಸಿದವರ ವಿರುದ್ಧ ಕ್ರಮ ಏನು? ಆದಿಲ್ನ ಕೇವಲ FIR ಹಾಕದೆ ಕರ್ಕೊಂಬಂದ್ರಿ, ಕೂರಿಸಿದ್ರಿ ಅನ್ನೋ ಕಾರಣಕ್ಕಾಗಿ ಸಸ್ಪೆಂಡ್ ಆಗತ್ತೆ ಅಂತಂದರೆ, ಈಗ ಪೊಲೀಸರ ಲಾಕಪ್ ಡೆತ್ತಿಂದ ಸತ್ತಿಲ್ಲ ಆತ ಸಾಯಬಾರ್ದಿತ್ತು. ಅದರ ಬಗ್ಗೆ ವಿಷಾದ ಇದೆ. ಈ ಗಲಾಟೆಗೆ ಹಾಕ್ರೋ, ಎಲ್ಲ ವಿಜುವಲ್ ಹಾಕಿ, ಬ್ಯಾಕ್ ಟು ಬ್ಯಾಕ್ ಹಾಕಿ, 1 2 3 4. ಈ ಜೀಪನ್ನು ಪಲ್ಟಿ ಮಾಡಿದವನಿಗೇನು ಶಿಕ್ಷೆ ನಾವು ಮಾಡಲಾಗಿದ್ರೆ ನಾಳೆ? ಈ ಜೀಪ್ ಪಲ್ಟಿ ಮಾಡಿದ್ನಲ್ಲ, ಪೊಲೀಸರು ತಪ್ಪಿಲ್ಲ ತಾನೆ? ಪೊಲೀಸರು ಲಾಕಪ್ ಡೆತ್ತಲ್ಲಿ ಸಾಯಿಸಿದ್ದಲ್ಲ ತಾನೆ? ಈ ಕಳ್ಳ ಸೇವನಿಗೇನು ಶಿಕ್ಷೆ ಆಗಿದ್ರೆ? FIR ಹಾಕದೆ ಕರ್ಕೊಂಬಂದ್ರಿ ಅಂತೇಳಿ DYSP ಮತ್ತು ಇನ್ಸ್ಪೆಕ್ಟರ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತಂದರೆ ಇವ್ರಿಗೇನು ಶಿಕ್ಷೆ? ಇದು ಮತ್ತೊಂದು ರಾಜಕೀಯ ವಾದ ವಿವಾದಗಳಿಗೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ರಿಪೋರ್ಟರ್ ವಿನೋದ್ ಮತ್ತು ವೀರೇಶ್ ಲೈವ್ ಅಲ್ಲಿದ್ದಾರೆ. ವೀರೇಶ್ ಮತ್ತು ವಿನೋದ್, ಮೊದಲಿಗೆ ಮೈಸೂರಿಗೆ ಹೋಗ್ತೀನಿ. ಮುಖ್ಯಮಂತ್ರಿಗಳ ಹೇಳಿಕೆ ವಿನೋದ್, ಬಹುಶಃ ಅಲ್ಲಿದ್ದರೆ ಮತ್ತೊಮ್ಮೆ ಕೇಳಿ ನೀವು. ಆ್ಯಂಡ್ ಅವ್ರು ಹೇಳಿದರು DYSP ಮತ್ತು ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಮಾಡಿದ್ದೀನಿ. ಫೈನ್. ಆದರೆ ಮತ್ತೊಂದು ಹೇಳ್ತಾರೆ ಲಾಕಪ್ ಡೆತ್ ಅಲ್ಲ. ಹಾಗಿದ್ರೆ ಪೊಲೀಸರಿಂದ ಹೊಡೆದ ಆತ ಸತ್ತದ್ದಲ್ಲ, ಆತ ಬಿಡಿಸಿ ಬಂದಿತ್ತು, ಹಾಗಾಗಿ ಸತ್ತ ಅಂತ ಹೇಳ್ತಾರೆ. ಸಾಯಬಾರ್ದಿತ್ತು, ವಿಷಾದ ಇದೆ. ಆತನನ್ನು FIR ಹಾಕದೆ ಕರ್ಕೊಂಬಂದಿದ್ರು, ಅದು ತಪ್ಪು, ಹಾಗಾಗಿ ಸಸ್ಪೆಂಡ್ ಮಾಡಿದ್ದೀನಿ. ಫೈನ್. ಈಗ ನೀವು ನೆಕ್ಸ್ಟ್ ಕೇಳಬೇಕು, ಅವರು ಮೈಸೂರಲ್ಲೇ ಇದ್ದರೆ ಪೊಲೀಸರ ಹೊಡೆತದಿಂದ ಲಾಕಪ್ ಡೆತ್ತಿಂದ ಸತ್ತಿಲ್ಲ ಅಂತಾದರೆ ಕೇವಲ FIR ಹಾಕದ ಕಾರಣಕ್ಕಾಗಿ ಕರ್ಕೊಂಬಂದ್ರು ಅನ್ನೋ ಕಾರಣಕ್ಕಾಗಿ ಸಸ್ಪೆಂಡಾ? ಹಾಗಿದ್ರೆ ಪೊಲೀಸ್ ಜೀಪ್ ಹೊಡೆದಾಕಿದ್ರಲ್ಲ, ಪೊಲೀಸ್ ಸ್ಟೇಷನ್ ಹೊಡೆದಾಕಿದ್ರಲ್ಲ, 6 ಗಾಡಿ ಜಖಂ ಮಾಡಿದ್ರಲ್ಲ, ಪೊಲೀಸರಿಗೆ ಹೊಡೆದ್ರು, ಒಬ್ಬರು ಆ ಹಿರಿಯ ಪೊಲೀಸ್ ಕಾನ್ಸ್ಟೇಬಲ್ ಅವರು ಕುಣ್ತಾ ಬಂದ್ರಲ್ಲ, ಅವ್ರಿಗೇನು ಶಿಕ್ಷೆ ಇಲ್ವಾ? ಏನಾಗ್ತಾ ಇದೆ ರಾಜ್ಯದಲ್ಲಿ? ಈ BJP ಅವರು ಪದೇ ಹೇಳ್ತಾ ಇರ್ತಾರೆ ಮುಸ್ಲಿಮರ ಬಗ್ಗೆ ಸಾಫ್ಟ್ ಕಾರ್ನರ್, ಅದೇ ಆಗೋಯ್ತಲ್ಲ ವಿನೋದ್. ಜಯಪ್ರಕಾಶ್ ಅವ್ರು ಕೊಡ್ತಾ ಇರುವಂತಹ ಪ್ರಮುಖ ಕಾರಣ ಅಂತಂದರೆ FIR ದಾಖಲು ಮಾಡದಂತೆ ಆ ಥರ ಎಲ್ಲ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದಿದ್ದು ಮೊದಲ ತಪ್ಪು. ಸೊ ಹೀಗಾಗಿ ಇನ್ಸ್ಪೆಕ್ಟರ್ ಮತ್ತು DYSP ಇಬ್ಬರನ್ನು ಕೂಡ ನಾವು ಸಸ್ಪೆಂಡ್ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇನೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಬೇರೆ ಪ್ರಕರಣದಲ್ಲಿ ಪೊಲೀಸರು ಕೂಡ ತನಿಖೆ ಮಾಡೋದಕ್ಕೂ ಮುಂಚೆ ಅವ್ರಿಗೊಂದು ವಾರ್ನ್ ಕೊಡೋದಕ್ಕಿರ್ಬೋದು, ಅಥವಾ ಯಾರೇ ಆದರೂ ಒಂದು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೂ ಮುಂಚೆನೇ ಅವರ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡಿ ಅವ್ರಿಗೆ ಒಂದು ವಾರ್ನ್ ಮಾಡಿ ಕಳಿಸ್ತಾರೆ. ಹಾಗಾದರೆ FIR ಮಾಡದಂತೆ ಯಾರನ್ನು ಕೂಡ ಸ್ಟೇಷನ್ಗೆ ಕರ್ಕೊಂಡ್ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ನಡೆದಿರುವಂತಹ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಪ್ರತಿಯೊಬ್ಬರು ಯಾರೇ ಆರೋಪಿಗಳನ್ನ ಸ್ಟೇಷನ್ ಕರ್ಕೊಂಬರೋಕ್ಕೂ ಮುಂಚೆ ಅವರೆಲ್ಲ FIR ದಾಖಲಿಸಿಯೇ ಕರ್ಕೊಂಬರಬೇಕು ಅನ್ನುವಂತಿದೆ ಇವತ್ತು CM ಕೊಟ್ಟಿರುವಂತಹ ಹೇಳಿಕೆ. ಯಾಕಂತಂದರೆ ಈ ಹಿಂದಿನ ಪ್ರಕರಣಗಳಲ್ಲಿ ಈಗಾಗಲೇ ಪೊಲೀಸರು ಇರ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗಿರುತ್ತೆ, ಆ ಗಲಾಟೆಗೆ ಎಲ್ಲದಕ್ಕೂ FIR ದಾಖಲು ಮಾಡೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಕರೆಸಿ ಒಂದಷ್ಟು ಹೇಳಿಕೆ ಅವ್ರಿಗೆ ಬೈದು ಬುದ್ಧಿವಾತವನ್ನು ಹೇಳಿ ಕಳಿಸುವಂತಹ ಎಷ್ಟೋ ಪ್ರಕರಣಗಳಿದೆ. ಸೊ ಇವತ್ತು CM ಕೊಡ್ತಾ ಇರುವಂಥ ಹೇಳಿಕೆ ಅಂತಂದರೆ ಅವರೆಲ್ಲ
ಕರೆಸಿ ಸ್ಟೇಷನ್ ಕರ್ಕೊಂಬರೋಕ್ಕೂ ಮುಂಚೆನೇ FIR ದಾಖಲು ಮಾಡಬೇಕಾಗಿತ್ತು. ಇದು ಪೊಲೀಸರು ಮಾಡುವಂಥ ದೊಡ್ಡ ತಪ್ಪು. ಸೊ ಹೀಗಾಗಿ ಅವರ ಮೇಲೆ ನಾವು ಆ್ಯಕ್ಷನ್ ತಗೋತಾ ಇದ್ದಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಮೂರ್ಛೆ ರೋಗ ಬರ್ತಾ ಇತ್ತು. ಸೊ ಹೀಗಾಗಿ ಆತ ಲಾಕಪ್ನಲ್ಲಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಸಾವನ್ನಪ್ಪಿಲ್ಲ, ಆಸ್ಪತ್ರೆಯಲ್ಲಿ ಸತ್ತಿರುವಂಥದ್ದು. ಅಂದರೆ ಘಟನೆ ನಡೆದಿರುವಂಥ ಅದೇ ಗಲಾಟೆ ನಡೆದಿರುವಂತಹ ಅವರ ಮೇಲೆ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಿರೋ ಬಗ್ಗೆ ಯಾವುದೇ ರೀತಿಯಾದಂತಹ CM ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಬದಲಾಗಿ FIR ದಾಖಲು ಮಾಡದಂತೆ ಅವರ ಕರ್ಕೊಂಡ್ಬಂದಿರೋದಕ್ಕೆ ಮಾತ್ರ ಈಗ ಇನ್ಸ್ಪೆಕ್ಟರ್ ಮತ್ತು DYSP ಇಬ್ಬರನ್ನು ಕೂಡ ಈಗ ಸಸ್ಪೆಂಡ್ ಮಾಡಿದ್ದೇವೆ ಅನ್ನೋ ಮಾತುಗಳನ್ನ CM ಹೇಳ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್ ವಿನೋದ್. ನೆಕ್ಸ್ಟ್ ಏನಾದರೂ CM ಸಿಕ್ಕಿದ್ರೆ ದಯವಿಟ್ಟು ನಾವು ಕೇಳಿದಂಥ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಮತ್ತೊಂದು ಕಡೆ ನೇರ ಪ್ರಸಾರ ದೃಶ್ಯಾವಳಿ, ದಾವಣಗೆರೆ ಲಾಕಪ್ ಡೆತ್ ಆಕ್ರೋಶ ಸ್ಫೋಟ. ದಯವಿಟ್ಟು ನಮ್ಮ ಡೆಸ್ಕ್ DYSP ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಫೋಟೋ ಇದ್ದರೆ ತರಿಸಿ. ಈಗ ನೋಡಿ SP ಅವರು ಬಂದಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ನಮ್ಮ ಪ್ರಶ್ನೆ ಒಂದೇ, ಓಕೆ ನೀವು ಸಸ್ಪೆಂಡ್ ಮಾಡ್ತೀರಾ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರಿದ್ರಲ್ಲ, ಜೀಪನ್ನು ಉಲ್ಟಾ ಪಲ್ಟಾ ಮಾಡಿದ್ರಲ್ಲ, ಅವ್ರಿಗೇನು ಶಿಕ್ಷೆ? ನೋಡಿ ಸಸ್ಪೆಂಡ್ ಆಗಿರುವಂಥ DYSP ಐ ಥಿಂಕ್ ಇವರೇ, ಅವ್ರ ಹೆಸರು ಗೊತ್ತಿಲ್ಲ, ಪ್ರಶಾಂತ್. ನೋಡಿ ಇವರು ಸಸ್ಪೆಂಡ್ ಆಗಿದ್ದಾರೆ. ಇವರು ಒಂದು ಪೆಟ್ಟು ಹೊಡೆದಿಲ್ಲ, FIR ಆಗದೆ ಕರ್ಕೊಂಬಂದ್ರು. ಆಗಿದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲಿ FIR ಆಗದೆ ಕರ್ಕೊಂಬಂದ ಇಲ್ಲಿ ತನಕ ಯಾರನ್ನು ಕರ್ಕೊಂಬಂದಿಲ್ವಾ, ವಿಚಾರಣೆಗೆ ಕರೆಸಿಲ್ವಾ, ಬಂದು ಹೋಗಿ ಅಂತ ಹೇಳಿಲ್ವಾ, ಹೇಳೇ ಇಲ್ವಾ ಇಲ್ಲಿ ತನಕ? ಇನ್ಸ್ಪೆಕ್ಟರ್ DYSP ಸಸ್ಪೆಂಡ್, ಪ್ರಶಾಂತ್ ಇವರೇ ಸಸ್ಪೆಂಡ್ ಆಗಿರುವಂಥವ್ರು. ಲಾಕಪ್ ಡೆತ್ ಅಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಆದರೆ ಸಸ್ಪೆಂಡ್ ಆಗಿದ್ದಾರೆ. ಓಕೆ, ಸಸ್ಪೆಂಡ್ ಮಾಡಿದ್ದೀರಿ, ನೋ ಪ್ರಾಬ್ಲಮ್. ನೀವು FIR ಹಾಕದೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಕಲ್ಲೆಸೆದವ ಯಾರು, ಆತನಿಗೆ ಯಾಕೆ ಶಿಕ್ಷೆ ಇಲ್ಲ? ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳ ಬಾಯಿಂದ ಯಾಕೆ ಬರಲಿಲ್ಲ? ಕಾನೂನು ಎಲ್ರಿಗೂ ಒಂದೇ. ಯಾರು ಹಿಂದೂ ಮಾಡಿರಲಿ, ಮುಸಲ್ಮಾನ ಮಾಡಿರಲಿ ಸರ್, ಯಾವನು ಬೇಕಿದ್ರೆ ಮಾಡಿರಲಿ, ಆತನ ಒಳಗೆ ಹಾಕಬೇಕು. ಅದರಲ್ಲಿ ಎರಡು ಮಾತಿಲ್ಲ. ತಪ್ಪ ಯಾರಿಂದ ಆದರೂ ಕೂಡ ಅದ್ಯಾಕೆ ಮಾತು ಬರಲ್ಲ ಅಂತ ನಾನು ಕೇಳ್ತಿರೋದು. ರಿಪೋರ್ಟರ್ ವೀರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಶ್, ಒಂದು ಕಡೆ ನೋಡಿ ಸಸ್ಪೆಂಡ್ ಆಗಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ನಮ್ಮ ಪ್ರಶ್ನೆ ಇರುವಂಥದ್ದು, ಹಾಗಿದ್ರೆ ಈ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರಿಗೆ, ಕಲ್ಲು ತೂರಾಟ ಮಾಡಿದವ್ರಿಗೆ, ಜೀಪನ್ನು ಹೊಡೆದಾಕಿದವ್ರಿಗೆ, ಆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಆ ವಿಜುವಲ್ ಹಾಕಿ ಪಾಪ ಕೈಕಾಲೆಲ್ಲ ಪೆಟ್ಟು ತಿಂದು ಬರ್ತಾ ಇದ್ರಲ್ಲ, ಅವ್ರಿಗೆ ಹೊಡೆದವ್ರಿಗೆ ಶಿಕ್ಷೆನೇ ಇಲ್ವಾ? ಇದು ಕೇವಲ ಆದಿಲ್ ಸಾವನ್ನಪ್ಪಬಾರ್ದಾಗಿತ್ತು. ಮತ್ತೊಮ್ಮೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು. ಆದರೆ ಆತನಿಗೆ ಲೋ BP ಇತ್ತು. ಆದರೆ ಆತನೇನು ಮಾಡ್ತಾ ಇದ್ದದ್ದು ಮಟ್ಕ ದಂಧ. ಇಷ್ಟೆಲ್ಲ ಜನ ಬಂದು ನೋಡಿ, ಈ ವಯೋವೃದ್ಧರಾಗಿರೋ ಪೊಲೀಸ್ ಹೊಡೆದವ್ರಿಗೆ ಶಿಕ್ಷೆ ಇಲ್ವಾಗಿದ್ರೆ ಏನಾಗ್ತಾ ಇದೆ ವೀರೇಶ್? ಜಯಪ್ರಕಾಶ್, ಏನು ಬೇಕಂದ್ರೆ ನಾವು ಈಗೇನು ಚನ್ನಗಿರಿ ಪೊಲೀಸ್ ಠಾಣೆ ಮುಂಭಾಗಿದ್ದೀವಿ. ಪೊಲೀಸ್ ಠಾಣೆ ಏನು ರಾತ್ರಿ ನಡೆದಂಥ ಘಟನೆಯಲ್ಲಿ ಸುಮಾರು 8 ಜೀಪ್, ಅಂದರೆ 8 ಕೂಡ ಸರ್ಕಾರಿ ವಾಹನಗಳು, ಅಂದರೆ ಪೊಲೀಸ್ ವೆಹಿಕಲ್ ಮತ್ತು ಗಸ್ತು ತಿರುಗುವಂಥ ವೆಹಿಕಲ್, ಸುಮಾರು 8 ವೆಹಿಕಲ್, ಸುಮಾರು ಲಕ್ಷಾಂತರ ರೂಪಾಯಿ ಹಾಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಪೊಲೀಸ್ ಸ್ಟೇಷನ್ನ ಪ್ರತಿಯೊಂದು ಕಿಟಿಗೆ ಗ್ಲಾಸ್ ಸಮೇತ ಹೊಡೆದಾಕಿದ್ದಂಥ ಜನಗಳು. ಅಷ್ಟಂದರೆ ಇಲ್ಲಿ ಹೇಳ್ಬೇಕಂದ್ರೆ, ಇಲ್ಲಿ CM ಒಂದು ಕಡೆಗೆ ಹೇಳ್ತಾರೆ ಮೂರ್ಛೆ ಬಂದು ಆತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ ಏನು ಎಕ್ಸ್ಪರ್ಟ್ ಆಗಿದ್ದಾರೆ, ಇದನ್ನು ತನಿಖೆಯನ್ನು ಮಾಡ್ತೀವಿ ಅಂತ. ಇನ್ನೊಂದು ಕಡೆಗೆ ಅದೇ CM ಹೇಳ್ತಾರೆ, ಇಲ್ಲಿದ್ದಂತಹ ಇನ್ಸ್ಪೆಕ್ಟರ್ ಆದಂಥ ನಿರಂಜನ್ ಮತ್ತು DYSP ಏನು ಪ್ರಶಾಂತ್ ಮುನವಳ್ಳಿ ಇದ್ದಾರೆ, ಅವ್ರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ ಅಂತೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ CM ಒಂದು ಹೇಳಿಕೆ ಕೊಡಬೇಕಿತ್ತು, ಇಲ್ಲ ಸಸ್ಪೆಂಡ್ ಆದರೂ ಹೇಳಿಕೆ ಕೊಡಬೇಕಿತ್ತು, ಇಲ್ಲ ಮೂರ್ಛೆ ರೋಗ ಬಂದು ಏನು ಆಸ್ಪತ್ರೆಗೆ ತೊಗೊಂಡು ಹೋಗುವಾಗ ಏನು ಎಕ್ಸ್ಪರ್ಟ್ ಆಗಿದ್ದಾರೆ, ಇದನ್ನು ತನಿಖೆ ನಡೆಸಬೇಕಂತ. ಆದರೆ ಎರಡೂ ಕೂಡ ಪ್ರಶ್ನೆ ಇಲ್ಲಿ ಗೊಂದಲ ಆಗಿದ್ದಾವೆ. ಇಲ್ಲಿ ಒಂದು ಕಡೆಗೆ ಏನಂದರೆ ಚನ್ನಗಿರಿಯಲ್ಲಿ ಏನಂದರೆ ಇಡೀ ಎಂಟೈರ್ ಸಿಟಿ ತುಂಬ ಏನು ಈಗಾಗಲೇ ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಯಾಕಂದರೆ ಈ ಮುಂದಿನ ನಡೆಯುವಂಥ ಯಾವುದೇ ಅನಾಹುತಗಳು ನಡೀಬಾರ್ದು ಅಂತೇಳ್ಬಿಟ್ಟು. ಆದರೆ ಇಲ್ಲಿ ಒಂದು ನೋಡ್ಬೇಕಂದ್ರೆ, ಇಲ್ಲಿ ಪೊಲೀಸವ್ರು ಸುಮಾರು 11 ಜನ, ಒಬ್ಬರಲ್ಲ ಇಬ್ಬರಲ್ಲ. ಯಾಕಂದರೆ ರಾತ್ರಿ ಪಾಳ್ಯದಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು 10ರಿಂದ 12 ಜನ ಇರ್ತಾರೆ. ಅಂತಹ ಟೈಮಲ್ಲಿ ಸುಮಾರು ಒಂದು 150-200 ಜನಕ್ಕೆ ಹೆಚ್ಚು ಪೊಲೀಸ್ ಠಾಣೆ ಮುಂಭಾಗ ಬರ್ತಾರೆ. ಯಾಕಂದರೆ ಲಾಕಪ್ ಡೆತ್ ಆಗಿದೆಯೋ ಅಥವಾ ಸಹಜ ಸಾವು ಅನ್ನೋದು ಈಗೇನಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಡ್ಜ್ ನೇತೃತ್ವದಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ನಡೀತಿದೆ. ಇನ್ನು ಒನ್ಸ್ ಅಗೈನ್ ನಾವು ಹೇಳ್ತಿರುವಂಥ ಪ್ರಶ್ನೆ, ಸಸ್ಪೆಂಡ್ ಮಾಡಿದ್ದೀರಿ DYSP ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್,
ಪೊಲೀಸ್ ಸ್ಟೇಷನ್ಗೆ ಹಾಕಿದರೆ ಯಾರು ಬೇಕಿದ್ರೂ ಕಲ್ಲೆಸಿಬಹುದಾ? ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರೋ ಜೀಪನ್ನು ಯಾರು ಬೇಕಿದ್ರೂ ಉಲ್ಟಾ ಪಲ್ಟಾ ಮಾಡ್ಬೋದಾ? ಯಾವುದೇ ಪೊಲೀಸರಿಗೆ ಹೊಡಿಬಹುದಾ? ಅವರಿಗೆ ಶಿಕ್ಷೆ ಇಲ್ವಾ? ಮುಖ್ಯಮಂತ್ರಿಗಳೇ,